ಬೇಲ್ ಪಡೆಯಲು ಡಿ ಗ್ಯಾಂಗ್ ಕಸರತ್ತು. ದರ್ಶನ್ ಅಂಡ್ ಟೀಮ್ಗೆ ಕಾಕಿ ಚಕ್ಮೆ. ದರ್ಶನ್ ಅಂಡ್ ಗ್ಯಾಂಗ್ ಜೈಲಿಂದ ಆಚೆ ಕಾಲಿಟ್ರೆ ಸಾಕು ಅಂತ ಕಾಯ್ತಾ ಇದೆ. ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಾ ಇದ್ದಂತೆ ಬೇಲ್ ಅರ್ಜಿ ಸಲ್ಲಿಸೋದಕ್ಕೆ ಪ್ಲಾನ್ ಕೂಡ ಮಾಡಿದೆ. ಸದ್ಯಕ್ಕೇನೋ ಮೊದಲ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದ್ದು, ಮತ್ತೊಂದು ದೋಷಾರೋಪ ಪಟ್ಟಿ ಸಲ್ಲಿಸೋದಕ್ಕೆ ಪೊಲೀಸರು ತಯಾರಿ ನಡೆಸಿದ್ದಾರೆ. ಆದ್ರೆ ಡಿ ಗ್ಯಾಂಗ್ಗೆ ಜಾಮೀನು ಸಿಗದಂತೆ ಚೆಕ್ ಮೇಟ್ ಇಡೋದಕ್ಕೆ ಪೊಲೀಸರು ಕೂಡ ಸಜ್ಜಾಗಿದ್ದಾರೆ. ಯಾವುದೇ ಕಾರಣಕ್ಕೂ ಆರೋಪಿಗಳು ಎವಿಡೆನ್ಸ್ ಚಾಲೆಂಜ್ ಮಾಡದಂತೆ ಪೊಲೀಸರು ತಯಾರಿ ಮಾಡಿಕೊಳ್ತಿದ್ದಾರೆ. ಟ್ರಯಲ್ ಸಂದರ್ಭದಲ್ಲಿ ಆರೋಪಿಗಳು ಉಲ್ಟಾ ಹೊಡೆದ್ರು, ಅದಕ್ಕೆ ರಿಪೋರ್ಟ್ ಮೂಲಕವೇ ಉತ್ತರ ನೀಡೋದಕ್ಕೆ ತಯಾರಿ ನಡೆಸಿದ್ದಾರೆ. ಹೀಗಾಗಿ ರೇಣುಕಾಸ್ವಾಮಿ ಫೋಟೋಗಳನ್ನ ಮತ್ತೆ ಎಫ್ಎಸ್ಎಲ್ಗೆ ಕಳುಹಿಸಲಾಗಿದೆ. ಹೈದರಾಬಾದ್ನಲ್ಲಿ ರಿಟ್ರೀವ್ ಆದ ಫೋಟೋಗಳನ್ನ ಮತ್ತೆ ಬೆಂಗಳೂರು ಎಫ್ಎಸ್ಎಲ್ಗೆ ಕಳಿಸೋದಕ್ಕೆ ಸಜ್ಜಾಗಿದ್ದಾರೆ. A10 ವಿನಯ್ ಮೊಬೈಲ್ನಲ್ಲಿ ಸಿಕ್ಕ ರೇಣುಕಾಸ್ವಾಮಿ ಫೋಟೋ, ರಕ್ತ ಸಿಕ್ತವಾದ ಫೋಟೋ, ರೇಣುಕಾಸ್ವಾಮಿ ಮಲಗಿರುವ ಫೋಟೋ, ಮೃತ ರೇಣುಕಾಸ್ವಾಮಿ ಕೈ ಮುಗಿತಾ ಇರುವ ರಿಟ್ರೀವ್ಡ್ ಫೋಟೋ, ಕೇಸ್ನಲ್ಲಿ ಪ್ರಮುಖ ಸಾಕ್ಷಿಯಾಗಿರುವ ಕೊನೆ ಕ್ಷಣದ ಫೋಟೋ, ಡಿ ಗ್ಯಾಂಗ್ ಕ್ರೌರ್ಯ ವಿವರಿಸಿದ್ದ ಒಂದೊಂದು ಫೋಟೋ, ಬ್ರೂಟಲ್ ಮರ್ಡರ್ ನಡೆದಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿರುವ ಫೋಟೋ ಮರುಪರಿಶೀಲನೆಗೆ ಸಜ್ಜಾಗಿದ್ದಾರೆ. ಫೋಟೋವನ್ನ ಎಫ್ಎಸ್ಎಲ್ಗೆ ಮತ್ತೆ ಕಳಿಸಿದ್ಯಾಕೆ ಅಂತ ನೋಡೋದಾದ್ರೆ, ಆರೋಪಿ ಕಡೆಯವರು ಫೋಟೋಗಳ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ಕೆಲವರಿಂದ ರೇಣುಕಾ ಫೋಟೋ ಒರಿಜಿನಲ್ ಅಲ್ಲ ಅನ್ನೋ ವಾದ ಇದೆ. ಎಐನಿಂದ ಕ್ರಿಯೇಟ್ ಮಾಡಿರಬಹುದು ಅನ್ನೋ ವಾದ ಹೆಚ್ಚಾಗಿದೆ. ಈ ಬಗ್ಗೆ ಟ್ರಯಲ್ನಲ್ಲಿ ನ್ಯಾಯಾಲಯದಲ್ಲೂ ಪ್ರಶ್ನಿಸುವ ಸಾಧ್ಯತೆ ಇದೆ. ಪತ್ತೆಯಾದ ಫೋಟೋ, ವಿನಯ್ ಫೋನ್ ಎಫ್ಎಸ್ಎಲ್ಗೆ ಕಳಿಸೋದಕ್ಕೆ ಪೊಲೀಸರು ನಿರ್ಧರಿಸಿದ್ದಾರೆ. ಈ ಕುರಿತು ನಿನ್ನೆ ನ್ಯಾಯಾಧೀಶರಿಂದ ಅನುಮತಿ ಪಡೆದಿರುವ ಪೊಲೀಸರು ಬೆಂಗಳೂರು ಎಫ್ಎಸ್ಎಲ್ನಿಂದ ತನಿಖಾ ತಂಡ ಮತ್ತೊಂದು ರಿಪೋರ್ಟ್ ಪಡೆಯಲಿದೆ. ಈ ಎಲ್ಲ ಸಾಕ್ಷ್ಯಗಳನ್ನ ಮುಂದಿಟ್ಕೊಂಡು ದರ್ಶನ್ ಗ್ಯಾಂಗ್ ಅನ್ನ ಜೈಲಲ್ಲಿ ಲಾಕ್ ಮಾಡೋದಕ್ಕೆ ಪೊಲೀಸರು ತಯಾರಿ ನಡೆಸಿದ್ದಾರೆ. ಆದ್ರೆ ಟ್ರಯಲ್ ವೇಳೆ ಏನಾಗತ್ತೆ ಅನ್ನೋದನ್ನ ಕಾದ್ ನೋಡಬೇಕು. ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ದರ್ಶನ್ ಪರ ವಕೀಲರಿಗೆ ದರ್ಶನ್ಗೆ ಜಾಮೀನು ಕೊಡಿಸೋ ಚಿಂತೆ ಅಲ್ಲ, ಜಾಮೀನು ಅರ್ಜಿಯನ್ನ ಸಲ್ಲಿಸೋದೇ ದೊಡ್ಡ ಚಿಂತೆಯಾಗಿ ಕಾಡ್ತಾ ಇದೆ. ಕಾರಣ ಒಂದಲ್ಲ ಒಂದು ಎಡವಟ್ಟನ್ನ ಅವಾಂತರವನ್ನ ಮಾಡ್ಕೊಳ್ತಾ ಇರುವಂತ ದರ್ಶನ್ಗೆ ಹೇಗಾದ್ರೂ ನಾವು ಜಾಮೀನು ಕೊಡಿಸೋದು ಅನ್ನೋ ಪ್ರಶ್ನೆ ಕಾಡ್ತಾ ಇದೆಯಂತೆ. ಹಾಗಿದ್ರೆ ಇದು ಯಾಕೆ ಈ ರೀತಿಯ ಚಿಂತೆ ವಕೀಲರನ್ನ ಕಾಡ್ತಾ ಇದೆ? ಈ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ದರ್ಶನ್ಗೆ ಕಗ್ಗಂಟಾಯ್ತು ಜಾಮೀನು ಅರ್ಜಿ. ಬೇಲ್ ಅರ್ಜಿ ಸಲ್ಲಿಸೋದಕ್ಕೆ ವಕೀಲರಿಗೆ ಚಿಂತೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವ ನಟ ದರ್ಶನ್ ಅಂಡ್ ಗ್ಯಾಂಗ್ ಕಸ್ಟಡಿ ಅಂತ್ಯಗೊಳ್ಳುವ ಲಕ್ಷಣ ಕಾಣಿಸ್ತಾ ಇಲ್ಲ. ನಿನ್ನೆ ಕೂಡ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿಗಳು ಮತ್ತೆ ಸೆಪ್ಟೆಂಬರ್ 30ರವರೆಗೂ ನ್ಯಾಯಾಂಗ ಬಂಧನವನ್ನ ವಿಸ್ತರಣೆ ಮಾಡಿದೆ. ನಿನ್ನೆಯಾದ್ರೂ ಜಾಮೀನು ಅರ್ಜಿ ಸಲ್ಲಿಸ್ತಾರೆ ದರ್ಶನ್ ಪರ ವಕೀಲರು ಅಂತ ಹೇಳಲಾಗಿತ್ತು. ಆದ್ರೆ ದರ್ಶನ್ ಪರ ವಕೀಲರು ಮತ್ತೆ ಜಾಮೀನು ಅರ್ಜಿ ಸಲ್ಲಿಸದೆ ಚಿಂತಾಕ್ರಾಂತರಾಗಿದ್ದಾರೆ. ಹೌದು, ಸದಾ ವಿವಾದಗಳನ್ನ ಮೈ ಮೇಲೆ ಎಳ್ಕೊಳ್ಳೋದ್ರಲ್ಲಿ ದರ್ಶನ್ ಫಸ್ಟ್. ಕೊಲೆ ಆರೋಪದಲ್ಲಿ ಪರಪ್ಪನ ಅಗ್ರಹಾರ ಸೇರಿದ್ರು. ಅಲ್ಲಿಯೂ ಸುಮ್ಮನಿರದೆ ಪುಡಿ ರೌಡಿಗಳ ತಂಡ ಕಟ್ಕೊಂಡು ಮೋಜು ಮಸ್ತಿ ಮಾಡ್ತಿದ್ರು. ಈ ಘಟನೆ ಹೊರಬಂದ ಬಳಿಕ ರೌಡಿ ಗ್ಯಾಂಗ್ ಛಿದ್ರವಾಯಿತು. ಆ ಪೈಕಿ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ್ರು. ದರ್ಶನ್ ಮಾಡಿಕೊಳ್ಳುವ ಒಂದೊಂದು ಕಿರಿಕ್, ಒಂದೊಂದು ಎಡವಟ್ಟು ಅವರ ಜಾಮೀನಿನ ಮೇಲೆ ತೀವ್ರ ಪರಿಣಾಮ ಬೀರಿದೆ. ಅದನ್ನ ಅರ್ತಿರುವ ದರ್ಶನ್ ಪರ ವಕೀಲರು ಸದ್ಯಕ್ಕೆ ಜಾಮೀನು ಅರ್ಜಿ ಹಾಕಬೇಕಾ ಬೇಡವಾ ಅನ್ನೋ ಗೊಂದಲಕ್ಕೆ ಸಿಕ್ಕಾಕೊಂಡಿದ್ದಾರಂತೆ. ಸದ್ಯ ಪ್ರಕರಣದ ತನಿಖೆ ಮುಂದುವರೆದಿದೆ.
ಸಾಮಾನ್ಯವಾಗಿ ತನಿಖೆ ಪೂರ್ಣಗೊಳ್ಳದೆ ಕೋರ್ಟ್ ಜಾಮೀನನ್ನ ನೀಡಲ್ಲ. ಹೀಗಾಗಿಯೇ ದರ್ಶನ್ ಜಾಮೀನಿಗೆ ಅರ್ಜಿ ಹಾಕಬೇಕಾ ಬೇಡ್ವಾ ಅನ್ನೋ ಗೊಂದಲಕ್ಕೆ ಸಿಕ್ಕಾಕೊಂಡಿದ್ದಾರಂತೆ. ಸದ್ಯ ಪ್ರಾಥಮಿಕ ಚಾರ್ಜ್ ಶೀಟ್ನ ಸಂಪೂರ್ಣವಾಗಿ ಅಧ್ಯಯನ ಮಾಡ್ತಾ ಇರುವ ಲೀಗಲ್ ಟೀಮ್ ಇನ್ನಷ್ಟು ದಿನ ಕಾದು ನೋಡಿ ಜಾಮೀನು ಅರ್ಜಿ ಹಾಕೋದಕ್ಕೆ ಮುಂದಾಗಿದ್ದಾರಂತೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ದರ್ಶನ್ ಜೈಲು ಸೇರಿದ್ದ ವಿಚಾರ ಮತ್ತು ರೇಣುಕಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಆರೋಪಿಯಾಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚಿತ್ರರಂಗದ ಹಲವು ರೀತಿಯಲ್ಲಿ ಮಾತಾಡಿದ್ದಾರೆ. ಈಗ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಸರದಿ. ರಿಪಬ್ಲಿಕ್ ಕನ್ನಡದ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿರುವಂತಹ ಉಪೇಂದ್ರ ದರ್ಶನ್ ಬಗ್ಗೆ ಹೇಳಿದ್ದೇನು ಬನ್ನಿ ನೋಡೋಣ. ದುಡ್ಡು, ದೌಲತ್ತು, ಹೀರೋಯಿಸಂ. ಎಸ್, ನಾವೀಗ ಹೇಳ್ತಿರೋದು ನಿಮ್ಗೆಲ್ಲ ಈಗಾಗ್ಲೇ ಗೊತ್ತಾಗಿರ್ಬೇಕು. ನಾನೇ ಎಲ್ಲ, ನನ್ನಿಂದಲೇ ಎಲ್ಲ ಅಂತ ಬೀಗುತ್ತಿದ್ದ ಕಿಲ್ಲರ್ ಗ್ಯಾಂಗ್ ಲೀಡರ್ ನಿರ್ಮಾಪಕರನ್ನು ಬಿಡದೆ ಅಹಂಕಾರದ ಮಾತನ್ನ ಆಡಿದ್ದ. ಪ್ರೇಯಸಿಯನ್ನ ಮೆಚ್ಚಿಸಲು ಹೋಗಿ ಮಹಾ ಪಾಪವನ್ನು ಮಾಡಿದ್ದ ದಿ ಗ್ರೇಟ್ ಡಿ ಬಾಸ್ ದರ್ಶನ್. ಪ್ರೇಯಸಿಗಾಗಿ ಪೊರ್ಕಿ 3 ಮಹಾಪಾಪ: ಕಿಡ್ನಾಪ್, ಕೊಲೆ, ಜೈಲಲ್ಲಿ ರಾಜಾತಿಥ್ಯ. ಪ್ರೇಯಸಿಗಾಗಿ ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿಸಿ ಮಹಾಪಾಪ ಮಾಡಿದ್ದ. ಬೆಂಗಳೂರಿನ ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿಗೆ ಮನಬಂದಂತೆ ಥಳಿಸಿ ನರಕ ಲೋಕ ತೋರಿಸಿದ್ದ. ಕೊಲೆ ಮಾಡಿ ಪಾಪಕೃತ್ಯ ಮಾಡಿದ್ರೂ ಧಿಮಾಕು ಮಾತ್ರ ಕಮ್ಮಿಯಾಗಿರ್ಲಿಲ್ಲ. ಪರಪ್ಪನ ಅಗ್ರಹಾರ ಜೈಲು ಸೇರಿದ್ರೂ ರಾಜಾತಿಥ್ಯ ಸ್ವೀಕರಿಸಿ ಅಲ್ಲೂ ಧಿಮಾಕು ತೋರಿಸಿದ್ದ. ಉಪೇಂದ್ರ ಕಂಡ ದರ್ಶನ್ ಹೇಗಿದ್ದ? ರಿಪಬ್ಲಿಕ್ ಕನ್ನಡದಲ್ಲಿ ರಿಯಲ್ ಮಾತು. ಹೇಳಿ ಕೇಳಿ ದರ್ಶನ್ ಸಹಸ್ರಾರು ಅಭಿಮಾನಿಗಳನ್ನ ಗಳಿಸಿ ಮಾಸ್ ಲೀಡರ್ ಅನ್ನೋ ಹೆಗ್ಗಳಿಕೆ ಪಡೆದಿದ್ರು. ಸ್ಯಾಂಡಲ್ವುಡ್ ನಲ್ಲೂ ಹಲವಾರು ಸ್ನೇಹಿತರಿದ್ರು. ಇನ್ನು ದರ್ಶನ್ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ರ ಬಗ್ಗೆ ರಿಯಲ್ ಸ್ಟಾರ್ ಉಪೇಂದ್ರ ದರ್ಶನ್ ಬಗ್ಗೆ ಮಾತಾಡಿದ್ದಾರೆ. ಈಗ ಏನೋ ಒಂದು ಆಗಿದೆ, ಇಲ್ಲದಿದ್ರೆ ಈ ಕೋರ್ಟ್ FIR ಎಲ್ಲ ಯಾಕೆ ಬೇಕಾಗಿತ್ತು ಅಂತ ಹೇಳಿದ್ದಾರೆ. ಇಲ್ಲ, ಏನು ಹೇಳಬೇಕು ಅನ್ಸುತ್ತೆ ನಿಮ್ಗೆ ಹೇಳಿ. ಆ್ಯಕ್ಚುಲಿ ಕೇಳಿದ್ರೆ ನೋವಾಗುವಂಥ ಸಂಗತಿ ಅದು. ಎಲ್ಲರಿಗೂ ಒಂದು ನೋವಾಗಿದೆ, ಎಷ್ಟೋ ಫ್ಯಾನ್ಸ್ಗಳು ನೋವಾಗಿದೆ, ಎಲ್ಲರಿಗೂ ಒಂದು ಬೇಸರದ ಸಂಗತಿ ಅದು. ನೋಡೋಣ, ಅದು ಇನ್ವೆಸ್ಟಿಗೇಷನ್ ಸ್ಟೇಜಲ್ಲಿದೆ, ನೋಡೋಣ ಏನಾಗುತ್ತೆ ಅಂತ. ಇದನ್ನು ನಾವು ಚರ್ಚೆ ಮಾಡ್ತಾನೆ ಇದ್ದೀವಿ, ಮತ್ತೆ ಅದನ್ನು ಚರ್ಚೆ ಮಾಡ್ತಿದ್ದೀವಿ. ಆ್ಯಕ್ಚುಲಿ ನಮಗೆ ಗೊತ್ತಿರೋದು ಇಷ್ಟೇ, ನೀವೇನು ಹೇಳ್ತೀರೋ ಅದನ್ನು ನೋಡ್ತಾ ಇದ್ದೀವಿ ನಾವು, ಅಲ್ವಾ? ನಮಗೆ ಗೊತ್ತಿರೋದು ಇಷ್ಟೇ ಅಲ್ವಾ? ನಮಗೇನು ಗೊತ್ತಿಲ್ಲ, ನೀವೇನು ಹೇಳ್ತಿದ್ದೀರಾ, ಏನಾಗ್ತಿದೆ ಅಂತ. ಅದ್ರ ಮೇಲೆ ನಾನು ಮಾತಾಡಬೇಕು, ಇನ್ನೇನು ಮಾತಾಡೋಕ್ಕೆ ಸಾಧ್ಯ ನಾನು? ಅಲ್ಲ, ಈಗ ಆಗೋದ್ರ ಮೇಲೆ ನಾವು ಏನು ಮಾತಾಡಿದ್ರೂ ಪ್ರಯೋಜನ ಇಲ್ಲ. ಏನೋ ಒಂದು ಆಗಿದೆ, ಅದು ಗೊತ್ತಿಲ್ಲ ನಮ್ಗೆ, ಏನಾಗಿದೆ ಏನಾಗಿಲ್ಲ ಏನು